ಶರಾವತಿ ನದಿಯನ್ನು ಅವಲಂಬಿಸಿರುವ ಹೊನ್ನಾವರ ತಾಲೂಕಿನ ನೂರಾರು ಸಂಖ್ಯೆಯ ಸಾರ್ವಜನಿಕರು ಶರಾವತಿ ಪಂಪ್ಡ್ ಸ್ಟೋರೇಜ್ ವಿದ್ಯುತ್ ಯೋಜನೆಯ ವಿರುದ್ಧ ಇಂದು ಬೃಹತ್ ಪ್ರತಿಭಟನೆ ನಡೆಸಿ ಉದ್ದೇಶಿತ ಯೋಜನೆಯನ್ನು ಕೈಬಿಡುವಂತೆ ಸಹಾಯಕ ಆಯುಕ್ತರು ಮತ್ತು ತಹಶೀಲ್ದಾರರ ಮೂಲಕ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಮತ್ತು ಇಂಧನ ಸಚಿವರಿಗೆ ಮನವಿ ಸಲ್ಲಿಸಿದರು. ಶರಾವತಿ ಪಂಪ್ಡ್ ಸ್ಟೋರೇಜ್ ಯೋಜನೆ ವಿರೋಧಿಸಿ ಶರಾವತಿ ನದಿ ಉಳಿಸಿ ಹೋರಾಟ ಸಮಿತಿ ನೇತೃತ್ವದಲ್ಲಿ ವಿವಿಧ ಸಂಘಟನೆಗಳ ಆಶ್ರಯದಲ್ಲಿ ಪಕ್ಷಾತೀತವಾಗಿ ಪ್ರತಿಭಟನೆ ನಡೆಯಿತು. ಪಟ್ಟಣದ ಶರಾವತಿ ಸರ್ಕಲ್ನಿಂದ ನೂರಾರು ಸಂಖ್ಯೆಯಲ್ಲಿ ಸೇರಿದ ಸಾರ್ವಜನಿಕರು ಶರಾವತಿ ಉಳಿಸಿ ಪಂಪ್ಡ್ ಸ್ಟೋರೇಜ್ ಯೋಜನೆ ರದ್ದುಗೊಳಿಸಿ ಎಂದು ಘೋಷಣೆ ಕೂಗಿ ಮೆರವಣಿಗೆ ಮೂಲಕ ತಹಶೀಲ್ದಾರ್ ಕಚೇರಿಗೆ ತೆರಳಿ ಮನವಿ ಶಾಸಕ ದಿನಕರ್ ಶೆಟ್ಟಿ ಮಾತನಾಡಿ, ಶಾಂತಿ ಪ್ರಿಯ ಜಿಲ್ಲೆ ಎಂದು ಹೆಸರು ಇಟ್ಟುಕೊಂಡು ಎಲ್ಲ ಅನಾಹುತ ನಮಗೆ ಆಗುತ್ತಿದೆ. ಬೇಡ್ತಿ, ಕೈಗಾ, ಸೀಬರ್ಡ್ ಇದರ ನೋವು ಜಿಲ್ಲೆಯ ಜನ ಅನುಭವಿಸುತ್ತಿದ್ದಾರೆ. ಜಿಲ್ಲೆ ಜನ ಎಲ್ಲವನ್ನೂ ಕಳೆದುಕೊಂಡು ಬಂದಿದ್ದೇವೆ. ಎಲ್ಲ ಕಳೆದುಕೊಳ್ಳುವುದೇ ಆಯಿತು. ಈಗ ಈ ಯೋಜನೆ ಬಂದಿದೆ. ಯಾವುದೇ ಅಭಿವೃದ್ಧಿ ಜಿಲ್ಲೆಯಲ್ಲಿ ಆಗುತ್ತಿಲ್ಲ. ಬರೀ ಜಾಗ ಕೊಡುವುದೇ ಆಗಿ ಹೋಯಿತು. ನಾವು ದಡ್ಡರಲ್ಲ. ತಾಳ್ಮೆ ಪರೀಕ್ಷೆ ಮಾಡಬೇಡಿ. ಪಂಪ್ ಸ್ಟೋರೇಜ್ಗೆ ಸಂಬಂಧಪಟ್ಟ ಸಭೆ ರದ್ದುಗೊಳಿಸಿ ಮೇಲಾಧಿಕಾರಿಗಳಿಗೆ ಮಾತನಾಡಿ, ಇಲ್ಲ ಮನೆಗೆ ಹೋಗಿ, ನಿಮ್ಮ ಅವಶ್ಯಕತೆ ಇಲ್ಲ. ವಿಷಯ ಹಸ್ತಾಂತರ ಆಗಲು ಅವಕಾಶ ಕೊಡಬೇಡಿ. ನಮ್ಮ ತಾಳ್ಮೆಗೂ ಇತಿಮಿತಿ ಇದೆ ಎಂದರು. ಬಂದವಾಗ ಇದನ್ನ ವಿರೋಧ ಮಾಡ್ತಾರೆ, ಹಾಗೇನು ಇಲ್ಲ. ಯಾವ್ದು ನಮ್ಗೆ ಫಸ್ಟ್ ಇದನ್ನ ತಿಳಿಸಿರ್ಲಿಲ್ಲ, ಹೀಗಾಗಿ ನಮ್ಗೆ ಅದು ಗೊತ್ತಿರಲಿಲ್ಲ. ನಾನು ಈ ವಿಷಯದ ಬಗ್ಗೆ ನಾನು ಅಧಿವೇಶನದಲ್ಲಿ ಪ್ರಸ್ತಾಪ ಮಾಡಿದ್ದೆ. ನಮ್ಮ ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಹೇಳಿದ್ರು, ಬ್ರದರ್ ಇದು ಯೋಜನೆನೇ ತರೋದಿಲ್ಲ, ನೀ ಯಾಕೆ ಗಲಾಟೆ ಮಾಡ್ತೀಯ ಅಂತ ಹೇಳಿದ್ರು. ತರದೇ ಇದ್ರೆ ಅಡ್ಡಿಲ್ಲ ಸರ್, ಹಾಗಾದ್ರೆ ನಾನು ಮಾತಾಡೋದಿಲ್ಲ ಅಂತ ಹೇಳಿದೆ. ಬಟ್ ಇವತ್ತು ನನಗೆ ಯೋಜನೆ ಏನೇನಿದೆ ಅದೆಲ್ಲ ಮಾಹಿತಿಯನ್ನ ತಗೊಂಡು ಖಂಡಿತವಾಗಿ ನಿಮ್ಮೆಲ್ಲರ ಪರವಾಗಿ ಇದೇ ಅಧಿವೇಶನದಲ್ಲಿ ಮಾತನಾಡಿ ಇದನ್ನ ನಿಲ್ಲಿಸೋದ್ರ ಬಗ್ಗೆ ಎಲ್ಲ ಪ್ರಯತ್ನಗಳನ್ನು ಮಾಡ್ತಾರೆ. ವಿಶೇಷವಾಗಿ ಅಖಿಲೇಶ್ ಅವರು ಹೇಳಿದಾಗ ಎಷ್ಟು ಹೆಕ್ಟರ್ ಅರಣ್ಯ ಹೋಗ್ತಾರೆ? 350 ಹೆಕ್ಟರ್ ಅರಣ್ಯ ತೆಗಿತಾರೆ. ಅರಣ್ಯ ತೆಗೆದು ಬೇರೆ ಕಡೆ ಎಲ್ಲಿ ರೆವಿನ್ಯೂ ಲ್ಯಾಂಡ್ ಇದೆಲ್ಲ ಅಲ್ಲಿ ತಾವು ಅರಣ್ಯ ಬೆಳೆಸ್ತೇವೆ ಅಂತ ಏನು ಅರಣ್ಯ ಇಲಾಖೆ ಅವರು ಹೇಳ್ತಾರೆ. ಇಲ್ಲಿ ತನಕ ಸ್ವಾತಂತ್ರ್ಯ ಬಂದು 77 ವರ್ಷದಲ್ಲಿ ಈ ರೀತಿ ಮಾಡಿದಂತ ಯೋಜನೆಗೆ ಎಲ್ಲಾದ್ರೂ ಅವರು ಅರಣ್ಯ ಇಲಾಖೆಯವರು ಗಿಡಗಳನ್ನ ಬೆಳೆಸದಿದ್ರೆ ಅವ್ರು ಹೇಳಿದ್ರು, ಬೆಳೆಸಿದ್ದಾರೆ. ಬರೇ ಅದು ನಮ್ಗೆ ಮುಖಸ್ತುತಿಗೆ ಅವರು ಮಾಡುವಂತ ಈ ಕೆಲಸ ಇದೆ. ಹೀಗಾಗಿ ಈ ಯೋಜನೆ ಬಗ್ಗೆ ನಿಮ್ಮ ಜೊತೆ ನಾನು ನಿಲ್ತೇನೆ. ಖಂಡಿತ. ಮಾಜಿ ಶಾಸಕ ಸುನಿಲ್ ನಾಯ್ಕ್ ಮಾತನಾಡಿ, ಶರಾವತಿ ಪಂಪ್ ಸ್ಟೋರೇಜ್ ಯೋಜನೆಯ ದುರಂತ ಅಂದರೆ ಯೋಜನೆ ಯಾರ ಗಮನಕ್ಕೂ ತರದೆ ಮಾಡಲು ಹೊರಟಿದ್ದಾರೆ. ಮಾನವ ಸಂಕುಲಕ್ಕೆ ಆಪತ್ತು ತರುವ ಕೆಲಸ ಸರ್ಕಾರ ಮಾಡುತ್ತಿದೆ. ಇಷ್ಟೇ ಕರೆಂಟಿನಲ್ಲಿ ಬದುಕುತ್ತಿದ್ದೇವೆ, ಮುಂದೆ ಇದೇ ಕರೆಂಟ್ನಲ್ಲಿ ಬದುಕುತ್ತೇವೆ. ಇಂತಹ ಯೋಜನೆಯನ್ನು ನಿಲ್ಲಿಸುವಂತಹ ಕೆಲಸವನ್ನು ಸರ್ಕಾರ ಮಾಡಬೇಕು. ಯೋಜನೆ ನಿರ್ಮಾಣಕ್ಕೆ ಬರುವ ಕಾರ್ಮಿಕರು, ಎಂಜಿನಿಯರ್ಗಳನ್ನು ಓಡಿಸುವ ಕೆಲಸ ಮಾಡಬೇಕು. ನಾವು ನಿಮ್ಮ ಜೊತೆ ಜೈಲಿಗೆ ಬರುತ್ತೇವೆ ಎಂದರು. ಯಾಕಂದ್ರೆ ಈ ಪಂಪ್ ಹೌಸ್ ಈಗಾಗಲೇ ದುರಂತ ಅಂತ ಹೇಳಿದ್ರೆ ಯಾರಿಗೂ ಅರಿವು ಬರುತ್ತೆ. ಈಗಾಗಲೇ ಫಾರೆಸ್ಟ್ ಕ್ಲಿಯರೆನ್ಸ್ ಅನ್ನ 20 ದಿವಸ ಹಿಂದೆ ಮಂಜೂರು ಮಾಡಿರ್ತಕ್ಕಂಥದ್ದು ದುರಂತ ಅಂತ ಹೇಳಲಿಕ್ಕೆ ಬಯಸ್ತೇನೆ ನಾನು. ಯಾಕಂದ್ರೆ ಯಾರಿಗೂ ಗಮನ ತರದೆ, ಸಾರ್ವಜನಿಕರ ಗಮನ ತರದೆ, ಇಲ್ಲಿರ್ತಕ್ಕಂಥ ಮುಖಂಡರ ಗಮನ ತರದೆ ಇಡೀ ನಮ್ಮ ಮಾನವ ಸಂಕುಲನಕ್ಕೆ ಆಪತ್ತು ತರುವಂತ ಕೆಲಸ ಇವತ್ತು ಸರ್ಕಾರಗಳು ಮಾಡ್ತಾ ಇದೆ. ನಾನು ವಿನಂತಿ ಮಾಡ್ತೇನೆ ಇಷ್ಟೇ, ನಾವು ಹಿಂದೂ ಕರೆಂಟ್ ಇಂದ ಇದೇ ಕರೆಂಟ್ ಅಲ್ಲಿ ಬದುಕಿದ್ದೇವೆ, ಮುಂದೆ ಇದೇ ಕರೆಂಟ್ ಅಲ್ಲಿ ನಾವು ಬದುಕ್ತೇವೆ. ಆದ್ರೆ ಇಂಥ ಬೃಹತ್ ಆಗಿರ್ತಕ್ಕಂಥ ಯೋಜನೆಗಳನ್ನ ಕೂಡಲೇ ನಿಲ್ಲಿಸುವಂತ ಕೆಲಸ ಸರ್ಕಾರಗಳು ಮಾಡಬೇಕು. ಯಾಕಂದ್ರೆ ಇವತ್ತು ನಮ್ಮ ಜಿಲ್ಲೆ ಎಷ್ಟು ಅಭಿವೃದ್ಧಿ ಪರವಾಗಿರ್ತಕ್ಕಂಥ ಜಿಲ್ಲೆ ಅಂತ ಹೇಳಿದ್ರೆ, ಎಷ್ಟು ಸಂಪನ್ಮೂಲವಾಗಿರ್ತಕ್ಕಂಥ ಜಿಲ್ಲೆ ಅಂತ ಹೇಳಿದ್ರೆ, ಇವತ್ತು ನಮ್ಮ ಜಿಲ್ಲೆ ಹಲವಾರು ಯೋಜನೆಗೆ ಇವತ್ತು ಜನ ಕುತ್ತಿಗೆಯನ್ನ ಕೊಡುವಂತ ಕೆಲಸ ಮಾಡಿದ್ದಾರೆ. ಕೇವಲ ಇದು ಒಂದೇನಲ್ಲ, ಇವತ್ತು ನೆವಲ್ ಬೇಸ್ ಆಗಿರ್ಬೋದು, ಇವತ್ತು KPC ಆಗಿರ್ಬೋದು, ಇವತ್ತು ಬಹಳಷ್ಟು ಪೋರ್ಟ್ಗಳಾಗಿರ್ಬೋದು, ಇವತ್ತು ಎಲ್ಲದಕ್ಕೂ ನಮ್ಮ ಜಿಲ್ಲೆಯ ಜನ ಇವತ್ತು ದಾರಿ ಇರುವಂತ ಕೆಲಸ ಈ ಯೋಜನೆಗಳು ಕೊಟ್ಟಿದ್ದಾರೆ. ಯಾವುದೇ ಜಿಲ್ಲೆಗೆ ಇರ್ತಕ್ಕಂಥ ಯೋಜನೆಗಳು ಉತ್ತರ ಕನ್ನಡ ಜಿಲ್ಲೆಗೆ ಇವತ್ತು ತುಳುಕ್ತಾ ಇದೆ. ಆದ್ರೆ ನಮ್ಮ ಸಾರ್ವಜನಿಕರಿಗೆ ಇದರಿಂದ 0 ಇವತ್ತು ಲಾಭ. ಯಾಕಂದ್ರೆ ಒಂದು ಉದಾಹರಣೆ ಕೊಡ್ತೇನೆ, ಇವತ್ತು KPC ಯಲ್ಲಿ 24 ಗಂಟೆ ಕರೆಂಟ್ ಉರಿತಾ ಇದೆ. ಅನೇಕ ಸಾರ್ವಜನಿಕರ ಮನೆಗಳನ್ನ ಹಾನಿ ಮಾಡಿ ಇವತ್ತು KPC ಯನ್ನು ನಿರ್ಮಾಣ ಮಾಡಿದ್ರು. ಆದ್ರೆ ಇವತ್ತು ಅಲ್ಲಿಯ ದಂಡೆನಲ್ಲಿ ಇರ್ತಕ್ಕಂಥವ್ರು ಕರೆಂಟ್ ಇಲ್ಲ. ಇವತ್ತು KPC ಯಲ್ಲಿ ಕರೆಂಟ್ 24 ಗಂಟೆ ಕರೆಂಟ್ ಉರಿತದೆ. ಏನ್ ಲಾಭ ಇದೆ ನಮ್ಗೆ? ಇವತ್ತು ನೆವೆಲ್ ಬೇಸ್ ಮಾಡಿದ್ರು, ಯಾರಿಗೂ ಸಾರ್ವಜನಿಕರಿಗೆ ಕೆಲಸ ತಗೊಳ್ಳುವಂತ ಕೆಲಸ ಮಾಡಿಲ್ಲ.
ಇದೇ ನಾಚಿಕೆ ಆಗ್ಬೇಕು ಇವ್ರಿಗೆ. ಯಾಕಂದ್ರೆ ನಾವು ಅನೇಕ ವರ್ಷಗಳಿಂದ ಹೋರಾಟ ಮಾಡ್ತಾ ಇದ್ದೇವೆ. ಒಂದು ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಬೇಕು ಅಂತ, ಅದು ಕೊಡ್ಲಿಕ್ಕೆ ಇವತ್ತು ಸರ್ಕಾರಗಳಿಗೆ ಯೋಗ್ಯತೆ ಇಲ್ಲ. ಇವತ್ತು ಎಲ್ಲ ಯೋಜನೆಗಳನ್ನ ನಮ್ಮ ಜಿಲ್ಲೆಗೆ ತರುವಂತ ಕೆಲಸ ಮಾಡ್ತಾ ಇದೆ. ನಾನು ಇಲ್ಲಿ ಬಂದಿರತಕ್ಕಂತ ಏನು ಹೋರಾಟಗಾರರಿಗೆ ವಿನಂತಿ ಮಾಡ್ಕೊಳ್ತಾರೆ, ಕೇವಲ ಈ ಹೋರಾಟದಿಂದ ಇದು ನಿಲ್ಲುವುದಿಲ್ಲ. ಯಾಕಂದ್ರೆ ಈ ಯೋಜನೆ ಬಲಿಷ್ಠವಾಗಿರ್ತಕ್ಕಂಥ ಯೋಜನೆ ಇದು. ಈ ಯೋಜನೆ ನಾವು ಹೋಗಲಾಡಿಸ್ಬೇಕು ಅಂತ ಹೇಳಿದ್ರೆ ಇವತ್ತು ನೋಡಿ, ಇಲ್ಲಿ ಕೇವಲ ಇಲ್ಲಲ್ಲ, ಹೊನ್ನಾವರದವರೆಗಲ್ಲ, ಇವತ್ತು ಮುರುಡೇಶ್ವರ ತನಕ ನೀರು ಹೋಗ್ತದೆ ಕುಡಿಲಿಕ್ಕೆ, ಕುಂಟ ತನಕ ನೀರು ಹೋಗ್ತದೆ. ಈ ಸಂಖ್ಯೆ ಅಲ್ಲ ಈ ಇವತ್ತು ಬಂದಿರತಕ್ಕಂಥದ್ದು. ನಾ ಸಾರ್ವಜನಿಕರು ವಿನಂತಿ ಮಾಡ್ತೇನೆ, ಇದಕ್ಕೆಲ್ಲರೂ ಕೈ ಜೋಡಿಸ್ಬೇಕು. ಇಲ್ಲಾದ್ರೆ ಕಣ್ಣೀರಲ್ಲಿ ಕೈ ತೊಳೆಯುವಂತ ಕೆಲಸ ಮುಂದೊಂದು ದಿವಸ ಆಗ್ತದೆ. ಕಣ್ಣೀರಲ್ಲಿ ಕೈ ತೊಳೆಯುವಂತ ಕೆಲಸ, ಇದಕ್ಕೆ ಜಾಗ್ರತೆ ಇರ್ಬೇಕು. ಯಾಕಂದ್ರೆ ಈ ಹೋರಾಟಕ್ಕೆ ಈ ಸಂಖ್ಯೆ ಅಲ್ಲ, ಇನ್ನೂ ಸಂಖ್ಯೆ ಬರಬೇಕು. ನಾವೆಲ್ಲರಿಗೂ ಫೋನ್ ಮಾಡಿದ್ವಿ, ಜನ ಎಲ್ಲೋ ಒಂದ್ ರೀತಿ ಹಗುರವಾಗಿ ಯೋಚನೆ ಮಾಡ್ತಾ ಇದ್ದಾರೆ. ನಾನು ಈ ಹೋರಾಟಗಾರರಿಗೆ ಒಂದು ವಿನಂತಿ ಮಾಡ್ತೇನೆ, ಹೋರಾಟದ ಮೂಲಕ ಅಲ್ಲ, ಇವತ್ತು ನಾವು ಯಾವ ರೀತಿ ಹೋರಾಟ ಮಾಡ್ಬೇಕು ಅಂತ ಹೇಳಿದ್ರೆ, ಅಲ್ಲಿ ಏನು ಕಾರ್ಮಿಕರು ಬರ್ತಾರೆ, ಅಲ್ಲಿ ಯಾರು ಇಂಜಿನಿಯರ್ ಬರ್ತಾರೆ, ಹೊಡೆದು ಓಡಿಸುವಂತ ಕೆಲಸ ನಾವು ಮಾಡ್ಬೇಕು. ಹೊಡೆದು ಓಡಿಸುವಂತದ್ದು, ಹೊಡೆದು ಓಡಿಸ ಮಾತ್ರ ಈ ಯೋಜನೆ ನಿಲ್ತದೆ. ಇಲ್ಲ ಈ ಯೋಜನೆ ನಮ್ಮ ಹತ್ರ ನಿಲ್ಲಿಸ್ಲಿಕ್ಕೆ ನಾವು ನಿಮ್ ಜೊತೆ ಜೈಲು ಬರ್ತೇವೆ, ನಾವು ನಿಮ್ ಜೊತೆ ನಿಂತ್ಕೊಳ್ತೇವೆ. ನಮ್ಮ ಸಾರ್ವಜನಿಕ ತೊಂದರೆ ಆಗ್ಬಾರ್ದು. ಮಂಕಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಗೋವಿಂದ ನಾಯ್ಕ್ ಮಾತನಾಡಿ, ಇಂತಹ ಜನ ವಿರೋಧಿ ಯೋಜನೆಯನ್ನು ಯಾವ ಪಕ್ಷ ಬಂದರೂ ವಿರೋಧ ಮಾಡುವ ಕೆಲಸ ಮಾಡುತ್ತದೆ. ಆಡಳಿತ ಇರಲಿ ವಿರೋಧ ಇರಲಿ, ವಿರೋಧ ಮಾಡುವುದು ಅವರ ಜವಾಬ್ದಾರಿ. 2007ರಲ್ಲಿ ಪ್ರಸ್ತಾವನೆ ಪ್ರಾರಂಭಗೊಂಡಿದೆ, ಅದಕ್ಕೆ ದಾಖಲೆಯನ್ನು ಕೊಡಬಲ್ಲೆ. ಆ ನಂತರದಲ್ಲಿ ಅನೇಕ ಸರ್ಕಾರಗಳು ಬಂದಿವೆ. ಅಧಿಕಾರ ಇದ್ದಾಗ ಯಾರು ಇದನ್ನು ವಿರೋಧಿಸುವ ಕೆಲಸವನ್ನು ಮಾಡಿಲ್ಲ. ನಾವು ಅಧಿಕಾರ ಮತ್ತೊಂದು ನೋಡದೆ ಪಕ್ಷಾತೀತವಾಗಿ ಹೋರಾಟ ಮಾಡೋಣ ಎಂದರು. ಹೋಗ್ತವೆ. ಯಾವ ಪಕ್ಷ ಬಂದರೂ ಕೂಡ ಇದನ್ನ ವಿರೋಧಿಸುವಂತ ಕೆಲಸವನ್ನ ಆಡಳಿತದಲ್ಲಿ ಇರ್ಲಿ ವಿರೋಧ ಪಕ್ಷದಲ್ಲಿ ಇರ್ಲಿ ಅದನ್ನ ನಾವು ಮಾಡಬೇಕಾದದ್ದು ನಮ್ಮ ಜವಾಬ್ದಾರಿ. ಯಾಕೆಂತಂದ್ರೆ ಸರ್ಕಾರ ಒಂದು ಯೋಜನೆಗಳನ್ನ ತರುವಾಗ ಅದು ನೆಗೆಟಿವ್ ಮತ್ತು ಪಾಸಿಟಿವ್ ಎರಡು ಅಂಶಗಳಿರ್ತವೆ. ಆದ್ರೆ ಇದು ಗುಣಾತ್ಮಕವಾದ ರೀತಿಯಲ್ಲಿ ಒಂದಿಷ್ಟು ಉತ್ಪಾದನೆಯನ್ನ ಮಾಡಬೇಕು ಅಂತಂದ್ರೆ ಇಲ್ಲಿ ನಕಾರಾತ್ಮಕವಾಗಿ ನಮ್ಮ ಹೊನ್ನಾವರ ಮತ್ತು ಕುಮಟಾ ಭಟ್ಕಳದವರಿಗೆ ಒಂದಿಷ್ಟು ತೊಂದರೆ ಆಗ್ತದೆ ಹೇಳು ತಮ್ಗೆಲ್ಲ ಗೊತ್ತಿರಬೇಕು. ಅಲ್ಲಿ ಆಗೋದ್ರಿಂದ ಸಾರ್ವಜನಿಕರಿಗೆ ತೊಂದರೆ ಆಗ್ತದಂದ್ರೆ ನಾವು ಇಲ್ಲಿ ಪಕ್ಷಾತೀತವಾಗಿ ಹೋರಾಟವನ್ನ ಮಾಡಬೇಕಾದದ್ದು ನಮ್ಮ ಅನಿವಾರ್ಯ ಜವಾಬ್ದಾರಿ. ಇದೇ ಮಾತನ್ನ ನಮ್ಮ ಎಲ್ಲ ಸಾರ್ವಜನಿಕರು ಮೊನ್ನೆ ನಮ್ಮ ಸರ್ಕಾರಿ ಜಿಲ್ಲೆ ಉಸ್ತುವಾರಿ ಸಚಿವರನ್ನು ಭೇಟಿಯಾದಾಗ ಅವರು ಕೂಡ ಇದಕ್ಕೆ ನನ್ನ ಸಹಕಾರ ಯಾವತ್ತೂ ಇದೆ, ಇದು ನಮ್ಮ ಒಂದು ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಇದನ್ನು ನಾನು ವಿರೋಧಿಸ್ತೇನೆ, ಅದಕ್ಕೆ ಪೂರಕವಾಗಿ ನಾನು ಈಗಾಗಲೇ ಪತ್ರವನ್ನು ಸರ್ಕಾರಕ್ಕೆ ಬರೆದಿದೆ ಅನ್ನೋ ಮಾತನ್ನ ಸಾರ್ವಜನಿಕರ ಮುಂದೆ ಈಗಾಗಲೇ ವ್ಯಕ್ತಪಡಿಸಿದ್ದಾರೆ. ನಾವು ಕೂಡ ಈ ಮೂಲಕ ತಮ್ಮಲ್ಲಿ ಹೇಳ್ಕೊಳ್ಳೋದು ಅಂತಂದ್ರೆ ಇದನ್ನ ನಾವು ವಿರೋಧಿಸ್ತೇವೆ. ಆದ್ರೆ ಇದು 2007ರಿಂದ ಇದು ಪ್ರಾರಂಭ ಆದಂತ ಕಾರ್ಯಕ್ರಮ. ಅಂದ್ರೆ ಇದನ್ನ ನೋಡಿದಾಗ 2007ರಿಂದಲೇ ಅದನ್ನ ದಾಖಲೆಗಳನ್ನು ಕೂಡ ಕೊಡಬಲ್ಲ. ಯಾಕಂದ್ರೆ 2007ರಿಂದ ಈ ಪ್ರಸ್ತಾವನೆ ಪ್ರಾರಂಭ ಆಗಿದೆ. ಆ ನಂತರದಲ್ಲಿ ಅನೇಕ ಸರ್ಕಾರಗಳು ಬಂದಿವೆ, ಅಂದ್ರೆ ಯಾವ ಪಕ್ಷ ಅನ್ನೋಕ್ಕಿಂತ ಬಂದಿವೆ. ಆದ್ರೆ ಯಾರು ಕೂಡ ಅಧಿಕಾರದಲ್ಲಿ ಇದ್ದಾಗ ಅದನ್ನು ವಿರೋಧಿಸುವಂತ ಕೆಲಸವನ್ನ ಮಾಡಲಿಲ್ಲ. ನಾವು ಅಧಿಕಾರ ಮತ್ತೊಂದು ಅನ್ನೋಕ್ಕಿಂತ ನಾವು ಪಕ್ಷಾತೀತವಾಗಿ ಈ ನಿಟ್ಟಿನಲ್ಲಿ ಹೋರಾಟವನ್ನ ಮಾಡುವ. ಇದಕ್ಕೆ ನಾವೆಲ್ಲರೂ ಒಗ್ಗಟ್ಟಾಗಿ ನಿಮ್ಮೊಟ್ಟಿಗೆ ಇದ್ದೇವೆ. ಇದನ್ನ ವಿರೋಧಿಸುವ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಜೆಡಿಎಸ್ ಮುಖಂಡ ಸೂರಜ್ ನಾಯ್ಕ್ ಸೋನಿ ಮಾತನಾಡಿ, ಶರಾವತಿ ಎಡಬಲದಂಡೆ ಜನರನ್ನು ಜಾಗೃತಿ ಮೂಡಿಸುವ ಕೆಲಸ ಮಾಡಬೇಕು. ಅಭಯಾರಣ್ಯ ಎನ್ನುತ್ತೀರಿ, ಅತಿಕ್ರಮಣದಾರರಿಗೆ ತೊಂದರೆ ಕೊಡುತ್ತೀರಿ. ಹಲವು ಕೊಡುಗೆ ಕೊಟ್ಟ ಜಿಲ್ಲೆಗೆ ಈ ಯೋಜನೆ ತೀವ್ರ ವಿರೋಧ ಇದೆ ಎಂದರು. ಈ ವಿಷಯದಲ್ಲಿ ಪಕ್ಷಾತೀತವಾಗಿ ಮಾಡೋದಕ್ಕೆ ನಾನು ಎಲ್ಲರಿಗೂ ಅಭಿನಂದನೆ ಸಲ್ಲಿಸ್ತೀನಿ ಮತ್ತು ನನ್ನ ಜೆಡಿಎಸ್ ಪಕ್ಷದಿಂದನೂ ಈ ಒಂದು ಏನು ನಿರ್ಣಯ ಮಾಡಿದ್ದಾರೆ, ಆ ಒಂದು ಪವರ್ ಪ್ರಾಜೆಕ್ಟ್ ನಿರ್ಣಯ ಮಾಡಿದ್ದಾರೆ, ಅದಕ್ಕೆ ಖಂಡಿಸ್ತೀನಿ, ವಿರೋಧಿಸ್ತೀನಿ. ಮತ್ತೆ ಮುಂದಿನ ದಿನದಲ್ಲಿ ಈಗ ಎಲ್ಲ ನಾಯಕರುಗಳನ್ನ ಕರೆಯುವಂತ ಪ್ರಯತ್ನ ಮಾಡಿದಿರಿ. ಮುಂದಿನ ದಿನದಲ್ಲಿ ಅವೇನು ಎಡದಂಡೆ ಬಲದಂಡೆ ಶರಾವತಿ ಎಡದಂಡೆ ಮತ್ತು ಬಲದಂಡೆ ಇದೆಯಲ್ಲ, ಅವರೆಲ್ಲರನ್ನು ಜಾಗೃತಿಗೊಳಿಸುವಂತ ಕಾರ್ಯಕ್ರಮ ನಮ್ಮಿಂದ ಆಗ್ಬೇಕು, ಎಲ್ಲ ಪಕ್ಷದಿಂದ ಆಗ್ಬೇಕು. ನಾನು ಯಾಕೆ ವೈಯಕ್ತಿಕವಾಗೂ ಆ ಹೊಳಸಾಲಲ್ಲಿ ನನ್ಗೆ ಬಹಳಷ್ಟು ಪ್ರೀತಿ ಮಾಡೋರಿದ್ದಾರೆ. ನನ್ನ ಪಕ್ಷದ ಮುಖಂಡರಾದ ಪಿ ಟಿ ನಾಯಕರು, ಟಿ ಟಿ ನಾಯಕರು, ಗಣಪೇಗೌಡರು, ಗೋವಿಂದಗೌಡರು ಆದಾಗಿ ನಾನು ಎಲ್ಲ ಕಡೆ ಹೋಗ್ತೀನಿ. ಎಲ್ಲ ಕಡೆ ಜಾಗೃತಿಗೊಳಿಸುವಂಥದ್ದು ಎಲ್ಲರೂ ಸೇರಿ ಮಾಡೋಣ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಆಶ್ಚರ್ಯ ಇವತ್ತು ಪವರ್ ಪ್ರಾಜೆಕ್ಟ್ ಹೆಂಗಿದೆ ಗೊತ್ತಾ, ಕನ್ವೆನ್ಷನಲ್ ಮೆಥಡ್ ಬಂದಿದೆ. ವಿಂಡು, ಸೋಲಾರು ಮತ್ತೆ ಥರ್ಮಲ್ ಪ್ರಾಜೆಕ್ಟ್ ಇದೆ, ನ್ಯೂಕ್ಲಿಯರ್ ಪ್ರಾಜೆಕ್ಟ್ ಇದೆ. ಇದೆಲ್ಲ ಇರೋದು ಮಧ್ಯ ಇವರು ಫಾರೆಸ್ಟ್ ಅಲ್ಲಿ ಫಾರೆಸ್ಟ್ ಕ್ಲಿಯರೆನ್ಸ್ ತಗೊಂತಾರೆ ಅಂದ್ರೆ ಆಶ್ಚರ್ಯ ಇದು. ಇದು ಮೂರ್ಖತನದ್ದು ಹೊರತು ಮತ್ತೇನೂ ಅಲ್ಲ. ನನ್ಗೆ ಅರ್ಥನೇ ಆಗೋದಿಲ್ಲ ಈ ಫಾರೆಸ್ಟ್ ಕ್ಲಿಯರೆನ್ಸು ಅರಣ್ಯ ಅಧಿಕಾರಿಗಳು ಹ್ಯಾಕ್ ಕೊಟ್ಟು ಅಂತ. ಅಭಯಾರಣ್ಯ ಅಂತ ಹೇಳ್ತೀರಿ, ನಮ್ಮ ಅರಣ್ಯವಾಸಿಗಳಿಗೆ ತೊಂದರೆ ಕೊಡ್ತೀರಿ, ಆದ್ರೆ ಇಲ್ಲಿ ಫಾರೆಸ್ಟ್ ಕ್ಲಿಯರೆನ್ಸ್ ತರ್ತೀರಿ. ಇದ್ಯಾವ ನ್ಯಾಯ ಇದು?
ಆಶ್ಚರ್ಯ ಈಗಾಗಲೇ. ನ್ಯಾಯವಾದಿ ವಿಕ್ರಮ್ ನಾಯ್ಕ್ ಮಾತನಾಡಿ, ಯೋಜನೆ ಜಾರಿ ತರುವ ಮುನ್ನ ಸಾರ್ವಜನಿಕ ಸಭೆ ಕರೆಯಬೇಕು, ಅವರ ಅಭಿಪ್ರಾಯ ಕೇಳಬೇಕು. ಏಕಾಏಕಿ ನೋಟಿಸ್ ನೀಡುವುದಲ್ಲ. ಕೇವಲ 43 ಜನರಿಗೆ ತೊಂದರೆ ಅಲ್ಲ. ಯೋಜನೆಯಿಂದ ಗುಡ್ಡ ಕುಸಿತ ಆದರೆ ಇಡೀ ಗೇರುಸೊಪ್ಪ ಹೋಗುತ್ತದೆ. ಸ್ಥಳದಲ್ಲಿಯೇ ಸಾರ್ವಜನಿಕರ ಸಭೆ ಕರೆದು ತೀರ್ಮಾನ ಮಾಡಿ ಎಂದರು. ಪ್ರತಿಭಟನೆ ಉದ್ದೇಶಿಸಿ ಮಾಜಿ ಸಚಿವ ಶಿವಾನಂದ ನಾಯ್ಕ್, ಗೋವಿಂದ ನಾಯ್ಕ್ ಭಟ್ಕಳ, ಪಿಎಸ್ ಭಟ್, ಉಪ್ಪೋಣಿ, ಜಿಜಿ ಶಂಕರ್, ಜಿಎನ್ ಗೌಡ, ಚಂದ್ರಕಾಂತ್ ಕೊಚ್ರೇಕರ್, ಕರವೇ ಅಧ್ಯಕ್ಷ ಮಂಜುನಾಥ್ ಗೌಡ ಮಾತನಾಡಿದರು. ಯೋಜನೆಯಿಂದಾಗುವ ದುಷ್ಪರಿಣಾಮದ ಬಗ್ಗೆ ಸಾಗರದ ಅಖಿಲೇಶ್ ಚಿಬುಳಿ ವಿವರಿಸಿ ಹೇಳಿದರು. ಪರ್ಯಾಯ ಇದೆ. ಇವತ್ತು ಮಹಾರಾಷ್ಟ್ರದಲ್ಲಿ 2000 ಮೆಗಾವ್ಯಾಟಿಗೆ, ಇವತ್ತು ಗುಜರಾತ್ನಲ್ಲಿ 2000 ಮೆಗಾವ್ಯಾಟಿಗೆ, ಇವತ್ತು ತಮಿಳುನಾಡಲ್ಲಿ 2000 ಮೆಗಾವ್ಯಾಟಿಗೆ ಪೀಕ್ ಅವರ್ಸ್ ಅಲ್ಲಿ ಬ್ಯಾಟರಿ ಎನರ್ಜಿ ಸ್ಟೋರೇಜ್ ಸಿಸ್ಟಮ್ ಅಂತ ಮಾಡಿದ್ದಾರೆ. ಅಂದ್ರೆ ಈ ಬ್ಯಾಟರಿಯನ್ನ ನಿಮ್ಮ ಮನೇಲಿ ಎಲ್ಲ ನೋಡಿರ್ಬೋದು ನೀವು, UPS ಅನ್ನೋದು ಎಲ್ಲರ ಮನೆಯಲ್ಲೂ ಇದೆ. ಅದೇ ತರದ ಬೃಹತ್ ಗಾತ್ರದ ಬ್ಯಾಟರಿಯನ್ನ ಇವತ್ತು ತಯಾರಿಸಲಿಕ್ಕೆ ಸಾಧ್ಯ ಇದೆ, ತಯಾರಿಸ್ತಾ ಇದ್ದಾರೆ, ಅಳವಡಿಸ್ತಾ ಇದ್ದಾರೆ. 2000 ಮೆಗಾವ್ಯಾಟ್ ಅನ್ನು ಅವರು ವಿಧಾನಸೌಧದಲ್ಲೇ ಇಟ್ಕೋಬಹುದು. 2000 ಮೆಗಾವ್ಯಾಟ್ ಕೆಪಾಸಿಟಿ ಬ್ಯಾಟರಿಯನ್ನ ವಿಧಾನಸೌಧದ ಮುಖ್ಯಮಂತ್ರಿ ತನ್ನ ಚೇರ್ ಪಕ್ಕದಲ್ಲಿ ಇಟ್ಕೋಬಹುದು. ಇಲ್ಲಿ ಬಂದು ನಮ್ಮ ಸಿಂಗಳಿಕ ಅಭಯಾರಣ್ಯದ ಮರಗಳನ್ನ ಯಾಕೆ ನಾಶ ಮಾಡ್ತೀರಿ? ಒಂದೇ ಒಂದು ಎಲೆಯನ್ನು ನಾಶ ಮಾಡಿದ್ರೆ ನಾವು ಪರ್ಯಾಯ ವಿದ್ಯುತ್ ಅನ್ನ ಕಂಡುಕೊಳ್ಳಕ್ಕೆ ಪೀಕ್ ಅವರ್ಸ್ ಸಾಧ್ಯ ಇದೆ ಅಂತ ಹೇಳ್ತೀವಿ. ಇವರು ನಮ್ಗೆ ಉತ್ತರವೇ ಕೊಡಲ್ಲ. ಕಾಡ್ರಿ ಎಷ್ಟು ಕಾಡ್ರಿ ಅಂತಂದ್ರೆ ಇವರು DPR ಕೇಳಿದ್ರೆ ಕೊಟ್ಟಿಲ್ಲ. ಅವರು DPR ಅನ್ನು ನಾವು ಕೇಳಿದ್ರೆ ಕೊಟ್ಟಿಲ್ಲ. ಈ ದೂರ್ತರು ಇವರು ಹಿಂಗೆ ಒಳ ಮುಸ್ಲಿಮರಲ್ಲೇ ಹೋಗ್ತಾ ಇರ್ತಾರೆ. ಆದ್ರಿಂದ ತಮ್ಮಲ್ಲಿ ದಯವಿಟ್ಟು ಇದು ನಾನು ಯಾಕೆ ಬೇಡ ಅಂತ ಹೇಳಿದ್ರೆ ಎಲ್ಲರಿಗೂ ಗೊತ್ತಿದೆ. ಪರ್ಯಾಯ ಮಾರ್ಗನ ಈಗ ಹೇಳಿದ್ರೆ ಬ್ಯಾಟರಿ ಎನರ್ಜಿ ಸ್ಟೋರೇಜ್ ಸಿಸ್ಟಮ್ ಸಮರ್ಥವಾಗಿದೆ. ಇದು ಇವತ್ತು ಪ್ರಾಜೆಕ್ಟ್ ಅನ್ನು ಇವರು ಶುರು ಮಾಡಿದ್ರೆ ಇದು ಮುಗಿಯುವ ಹೊತ್ತಿಗೆ 5.5 ವರ್ಷ ಆಗುತ್ತೆ. ಅವರೇ ಹೇಳ್ಕೊಂಡಂಗೆ 5.5 ವರ್ಷಕ್ಕೆ ಸೂರ್ಯನೇ ನಮ್ಗೆ ಬಂದು ಹತ್ರಕ್ಕೆ ಲೈಟ್ ಅನ್ನ ಕರೆಂಟ್ ಅನ್ನ ಕೊಡ್ತಕ್ಕಂಥ ದಿನಗಳು ಬಹಳ ದೂರ ಇಲ್ಲ. 5.5 ವರ್ಷದಲ್ಲಿ 10,250 ಕೋಟಿ ಇರೋದು 1 ಲಕ್ಷ ಕೋಟಿ ಮುಗಿಸ್ತಾರೆ ಇವರು ದೂರ್ತರು. ಇವರನ್ನ ನಂಬಬೇಡಿ, ಯಾವ ಕಾರಣಕ್ಕೂ 1 ಇಂಚು ಜಮೀನು ಕೊಡಬೇಡಿ. ಏನಾಯ್ತು ನನಗೆ ಇನ್ನು ಹಸಿಯಾಗಿ ನೆನಪಿದೆ. ಶಿರೂರಲ್ಲಿ ಏನಾಯ್ತು, ಅಣ್ಣ ತಂಗಿ ಆಡ್ತಾ ಇದ್ರು, ಕಣ್ಣಲ್ಲಿ ನೀರು ಬರುತ್ತೆ, ಮಾತಾಡಕ್ ಹೋದ್ರೆ ಇವತ್ತು ಗುಡ್ಡದಡಿ ತೇಲಿ ಹೋದ್ರು. ಈ ಏನ್ ಪ್ರಾಜೆಕ್ಟ್ ಮಾಡಕ್ ಕೊಟ್ಟಿದಾರಲ್ಲ ಅಷ್ಟೂ ಗುಡ್ಡವು ಅದು ಕುಸಿಯುವ ಭೀತಿ ಇದೆ ಅಂತ ಹೇಳಿ ರಾಷ್ಟ್ರೀಯ ವಿಪತ್ತು ನಿರ್ವಹಣಾ ಸಮಿತಿ ವರದಿ ಕೊಟ್ಟಿದೆ. ಆ ವರದಿನ ಮುಸುಡಿಗೆ ಹಿಡಿದಿದ್ದೀನಿ ನಾನು. ಇವ್ರು ಮುಸುಡಿಗೆ ಹಿಡಿದಿದ್ದೀನಿ ನೋಡ್ರಿ, ಇಲ್ಲಿ ಸುರಂಗ ಕೊಡೋದು ಮುದ್ದು ಹೋಗ್ತವೆ, ಬೇಗೊಡಿ ತೇರು ಹೋಗುತ್ತೆ, ನಗರ ಬಸ್ತಿ ಕೆರೆ ಇರೋದಿಲ್ಲ, ಇಲ್ಲ ಈ ಮೂರ್ಖರಿಗೆ ತಲೆ ಹೋಗೋದಿಲ್ಲ. ಅದು ಈ ತರದ ಜೀವಹಾನಿ ಮುಂದೆ ಆಗಬೇಕು. ನಮಗೆ ಮಳೆಕಾಡುಗಳು ನದಿ ಹರಿವಿನ ಮೇಲೆ ಯಾವ ತರದ ಯಾವುದೇ ಸಾಧಕಗಳಿಲ್ಲದ ಬರೀ ಬಾಧಕಗಳೇ ತುಂಬಿರುವ ದುಡ್ಡಿಗಾಗಿ ಮಾಡುತ್ತಿರುವ ಈ ಶರಾವತಿ ಪಂಪ್ ಸ್ಟೋರ್ ಯೋಜನೆಯನ್ನ ನೀವು ದಯವಿಟ್ಟು ತಡಿಬೇಕು, ನಿಲ್ಲಿಸಬೇಕು ಮನವಿ. ಆದ್ರೆ ನೋಡಿ, ಇಲ್ಲಿ KPCಯಲ್ಲಿ ಉನ್ನತಾಧಿಕಾರಿಗಳು ಇರ್ತಕ್ಕಂಥವ್ರು ಈ ಅಶ್ವಿನಿ ದೇವತೆಗಳು ಇರ್ತಾರೆ. ಅಲ್ಲಿ ಅಶ್ವಿನಿ ದೇವತೆಗಳು ಅಂದ್ರೆ IAS, IFS, IPS ಇಂಥವ್ರು ತುಂಬಿರ್ತಾರೆ. ಈ ಕಳ್ಳರು ಯಾವ ಸುರಂಗಲ್ಲಿ ಬೇಕಾದ್ರೂ ನುಸಿತಾರೆ, ಇವರು ನುಸಳ್ಗಂಡು ಹೋಗ್ತಾರೆ. ಇವರಿಗೆ ನಾವು ಸ್ಟ್ರಾಟಜಿಕಲಿ ಇದನ್ನು ತಡಿಬೇಕು. ಒಂದು ನಿಮಿಷ, ಯಾಕೆ ಅಂತಂದ್ರೆ ನಮ್ಮ ಮಾನ್ಯ ಮಂಜುನಾಥ್ ಗೌಡರು ಇಲ್ಲಿ ನಗರ ಬಸ್ತಿ ಕೇರಿಯಲ್ಲಿ ಗ್ರಾಮ ಸಭೆಯನ್ನ ಕರೆದು ಇಡೀ ಗ್ರಾಮ ಸಭೆಯ ರೆಸಲ್ಯೂಷನ್ ನಲ್ಲಿ ಈ ಯೋಜನೆಗೆ ವಿರೋಧ ಇದೆ ಅಂತ ಅವರು ಡಾಕ್ಯುಮೆಂಟ್ ಮಾಡಿದ್ದಾರೆ. ಅದೇ ರೀತಿಯಲ್ಲಿ ಏನು ನಗರ ಬಸ್ತಿ ಬಿಜೆಪಿ ಜಿಲ್ಲಾ ಅಧ್ಯಕ್ಷ NS ಹೆಗಡೆ, ವೆಂಕಟರಮಣ ಹೆಗಡೆ ಕವಲಕ್ಕಿ, ಪಟ್ಟಣ ಪಂಚಾಯತ್ ಅಧ್ಯಕ್ಷ ವಿಜಯ್ ಕಾಮತ್, ಬಿಜೆಪಿ ಮಂಡಲ ಅಧ್ಯಕ್ಷ ಮಂಜುನಾಥ್ ನಾಯ್ಕ್, ಕಾಂಗ್ರೆಸ್ ಮುಖಂಡ ಯೋಗೇಶ್ ರಾಯ್ಕರ್ ಇನ್ನಿತರ ಪ್ರಮುಖ ಮುಖಂಡರು ಇದ್ದರು. ಜಿಟಿ ಪೈ ಸ್ವಾಗತಿಸಿದರು. ವಿಶ್ವನಾಥ್ ನಾಯ್ಕ್ ನಿರೂಪಣೆ ಮಾಡಿದರು. ಕೇಶವ್ ನಾಯ್ಕ್ ಬಳ್ಕೂರು, ಗಣಪತಿ ನಾಯ್ಕ್ ಬಿಟಿ ಮನವಿ ಪತ್ರ ಓದಿದರು. ಜೆಡಿಎಸ್, ಕಾಂಗ್ರೆಸ್, ಬಿಜೆಪಿ ಪಕ್ಷದ ಪ್ರಮುಖರು ಇದ್ದರು. ಇಂದು ಯೋಜನೆ ಬಗ್ಗೆ ಅಧಿಕಾರಿಗಳು ಕರೆದ ಸಭೆಯನ್ನು ರದ್ದುಗೊಳಿಸುವಂತೆ ಆಕ್ರೋಶಿತರಾಗಿ ಮಾತನಾಡಿದರು. ಉಪವಿಭಾಗಾಧಿಕಾರಿ ಕಾವ್ಯ ರಾಣಿ ಮನವಿ ಪತ್ರ ಸ್ವೀಕರಿಸಿ ಮಾತನಾಡಿ, ನಿಮ್ಮ ಇಂದಿನ ಪ್ರತಿಭಟನೆಯ ಉದ್ದೇಶವನ್ನು ಮೇಲಾಧಿಕಾರಿಗಳಿಗೆ ತಿಳಿಸುತ್ತೇನೆ. ಸಭೆಯಲ್ಲಿಯೂ ನಿಮ್ಮ ಮನವಿಯನ್ನು ಉಲ್ಲೇಖಿಸಿ ವರದಿ ಸಲ್ಲಿಸುತ್ತೇನೆ ಎಂದರು.